ಇನ್ನು ದಾವಣಗೆರೆಯ ಹರಿಹರದ ಪಂಚಮಸಾಲಿ ಮಠದ ವಿವಾದ ವಿಚಾರ ಇವತ್ತು ಮಠದ ಆವರಣದಲ್ಲೇ ಲೆಕ್ಕ ಕೊಡುವ ಅಭಿಯಾನ. ದಾವಣಗೆರೆ ಪಂಚಮಸಾಲಿ ಶ್ರೀ ವಚನಾನಂದ ಶ್ರೀನ ಉಚ್ಚಾಟನೆ ಮಾಡಿದ್ರು. ಇವತ್ತು ಮಠದ ಆವರಣದಲ್ಲೇ ಲೆಕ್ಕ ಕೊಡಿ ಅಭಿಯಾನ. ಟ್ರಸ್ಟ್ ಸದಸ್ಯರು ವಚನಾನಂದಗಳ ಒಂದು ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆದರೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಲೆಕ್ಕ ಕೊಡುವ ಸಮಾವೇಶದ ಪೆಂಡಲನ್ನು ವಚನಾನಂದ ಶ್ರೀಗಳು ನೋಡ್ತಾರೆ. ಶಾಮಿಯಾನ ನೋಡಿ ಬೇಸರದಿಂದ ಸ್ವಾಮೀಜಿ ಮಠಕ್ಕೆ ತೆರಳುತ್ತಾರೆ. ಇತ್ತ ದಿಕ್ಕು ತೋಚದೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಮಠದ ಭಕ್ತರು. ನೋಡಿ, ಈ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರಸ್ಟಿಗಳನ್ನು, ಯಾರು ಈ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ರಲ್ಲ ಅವರನ್ನೂ ನಿನ್ನೆ ಉಚ್ಚಾಟನೆ ಮಾಡಿದ್ದಾರೆ. 3 ಮಂದಿಯನ್ನು ಇದರ ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ 2008ರಿಂದ ಇಲ್ಲಿವರೆಗೂ ಲೆಕ್ಕ ಕೊಟ್ಟಿಲ್ಲ. ಅಪನಂಬಿಕೆ, ಅಧರ್ಮ, ಅವ್ಯವಹಾರಗಳು ನಡೆದಿದ್ದಾವೆ. ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ಸರ್ಕಾರದಿಂದ ಅಪಾರ ಭಕ್ತರಿಂದ ಹರಿದು ಬಂದಂತಹ ದೇಣಿಗೆ ರೂಪದ ಹಣ ಎಲ್ಲಿ ಹೋಯಿತು? ಯಾರು ತಿಂದು ತೇಗಿದ್ದಾರೆ? ಇದಕ್ಕೆ ಲೆಕ್ಕ ಕೊಡಿ. ಇದೇ ಇವಾಗ ಎದ್ದಿರುವಂಥ ಪ್ರಶ್ನೆ. ಈಗ ಮಠದಲ್ಲಿ ಈಗ ಏನು ಪ್ರಶ್ನೆ ಎದ್ದಿದೆಯಲ್ಲ, 2008ರಿಂದ ಇಲ್ಲಿವರೆಗೂ ಲೆಕ್ಕ ಕೊಡಿ. ಏನೇನು ಖರ್ಚು ಮಾಡಿದ್ರಿ, ಎಷ್ಟು ದುಡ್ಡು ಬಂದಿದೆ? 18 ವರ್ಷದ ವಿಚಾರ ಈಗ ಮಾತಾಡ್ತಾ ಇದ್ದಾರೆ. ಈ 2008ರಿಂದ ಇಲ್ಲಿವರೆಗೂ ಸುಮ್ಮನೆ ಬಿಟ್ಕೊಂಡು ಈಗ ಲೆಕ್ಕ ಕೊಡಿ ಅಂದರೆ ಯಾಕೆ ಈ 18 ವರ್ಷದ ಗ್ಯಾಪಲ್ಲಿ ಕೇಳಲಿಲ್ಲ? ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗ್ತದೆ, ಟ್ರಸ್ಟಿಗಳು ಉಚ್ಚಾಟನೆ ಮಾಡ್ತಾರೆ. ಯಾರು ಉಚ್ಚಾಟನೆ ಮಾಡಿದ್ರಲ್ಲ ಅವರನ್ನು ನಿನ್ನೆ 3 ಜನನ ಉಚ್ಚಾಟನೆ ಮಾಡಿದ್ರು, ಅದರ ಅಧ್ಯಕ್ಷರು. ಈಗ ಲೆಕ್ಕ ಕೊಡಿ ಅಭಿಯಾನ 18 ವರ್ಷದ ಕತೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ಏನು ದಾವಣಗೆರೆ ಜಿಲ್ಲೆಯ ಪಂಚಮಸಾಲಿ ಮಠದ ವಿವಾದ ತಾರಕಕ್ಕೆ ಇರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿರ್ತಕ್ಕಂಥ. ಯಾಕಂದ್ರೆ ಇಷ್ಟು ದಿನ ಆ ತಾರಕಕ್ಕೆ ಇರುತ್ತೋ, ಇವತ್ತು ಜಟಿಲ ಆಗುವ ಸಮಸ್ಯೆ ಕಂಡು ಬರ್ತಕ್ಕಂಥ. ಯಾಕಂದ್ರೆ ಇವತ್ತು ವಚನಾನಂದ ಸ್ವಾಮೀಜಿ ಅವರ ಬೆಂಬಲಿಗರು ಲೆಕ್ಕ ಕೊಡಿ ಪತ್ರ ಚಳವಳಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಕೌಂಟರ್ ಆಗಿ ಇವತ್ತು ಲೆಕ್ಕ ಕೊಡ್ತೀವಿ ಬನ್ನಿ ಅನ್ನೋ ಒಂದು ಸಮಾವೇಶವನ್ನ ಮಾಡುವ ಮೂಲಕ ಅವರಿಗೆ ಕೌಂಟರ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ 2008ರಿಂದ ಏನು ಮಠ ಹುಡ್ತು ಅಲ್ಲಿಂದ ಕೂಡ ಇಲ್ಲಿ ತನಕ ನಾವು ಲೆಕ್ಕವನ್ನ ಪೈಸೆ ಲೆಕ್ಕ ಕೊಡ್ತೀವಿ ಅಂತೇಳಿ ಮಠದ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಅವರೊಂದು ಹೇಳಿಕೆ ನೀಡಿದ್ರು. ಈ ನೆಲೆಯಲ್ಲಿ ಮಠದ ಆವರಣದಲ್ಲೇ ಸ್ವಾಮೀಜಿ ಎದುರಿಗೆ ಇವತ್ತು ಎಲ್ಲವನ್ನ ಲೆಕ್ಕ ಕೊಡ್ಲಿಕ್ಕೆ ಒಂದು ಮುಂದಾಗಿರ್ತಕ್ಕಂಥದ್ದು. ಆಯ್ತು, ಈಗ ಲೆಕ್ಕ ಕೊಟ್ಟ ಬಳಿಕ ಸ್ವಾಮೀಜಿ ಅವರನ್ನ ನೇರವಾಗಿ ಹೊರಗೆ ಕಳಿಸ್ಬೇಕು ಅನ್ನೋದು ಒಂದು ಟ್ರಸ್ಟ್ ನ ಒಂದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿ ಅವ್ರನ್ನ ಏಪ್ರಿಲ್ 13ರಂದು ಉಚ್ಚಾಟನೆ ಮಾಡಿದ್ರು. ಅದಾದ ಬಳಿಕ ಸ್ವಾಮೀಜಿ ಮತ್ತು ಸ್ವಾಮೀಜಿ ಬೆಂಬಲಿಗರು ಆ ಟ್ರಸ್ಟ್ ನವರು ಹಣ ನುಂಗಿದ್ದಾರೆ, ಹೀಗಾಗಿ ಲೆಕ್ಕವನ್ನ ಕೊಡಿ ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ರು ಅವರಿಗೆ ಕೌಂಟರ್ ಆಗಿ. ಈ ಹಿನ್ನೆಲೆಯಲ್ಲಿ ಆಯ್ತು, ನಾವು ಲೆಕ್ಕವನ್ನ ಕೊಡ್ತೀವಿ, ಸ್ವಾಮೀಜಿ ಇವತ್ತೇ ಹೊರ ನಡಿಬೇಕು ಅನ್ನೋದು ಇವರ ಒಂದು ವಾದವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ದಾವಣಗೆರೆ ಪಂಚಮಸಾಲಿ ಮಠದಲ್ಲಿ ಇವತ್ತು ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಲೆಕ್ಕ ಕೊಟ್ಟ ಬಳಿಕ ಏನಾಗುತ್ತೆ ಮಠದ ಆವರಣದಲ್ಲಿ ಅಂತೇಳಿ ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಒಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 200ಕ್ಕೆ ಹೆಚ್ಚು ಪೊಲೀಸರನ್ನ ಆ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಲೆಕ್ಕ ಕೊಡುವ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಇರ್ಬೋದು ಅಥವಾ ಲೆಕ್ಕ ಕೊಡೋ ಸಮಿತಿಯ ಅಧ್ಯಕ್ಷರಂತೆ ಭಕ್ತರು ಅಲ್ಲೇನಾದ್ರೂ ಬರ್ಬೋದು. ಈ ನೆಲೆಯಲ್ಲಿ ಗಲಾಟೆಗಳು ಸಂಭವಿಸುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತವನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಸುಮಾರು 12 ಗಂಟೆ ವೇಳೆಗೆ ಒಂದು ಲೆಕ್ಕ ಕೊಡುವ ಸಮಯ ನಿಗದಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿ ಲೆಕ್ಕವನ್ನ ಕೊಡ್ತಾರೆ ಅಂದ್ರೆ 2008ರಿಂದ ಪ್ರತಿ ಪೈಸೆಗೂ ಲೆಕ್ಕ ಕೊಡ್ತಾರ ಅಥವಾ ಮಠದ ಆವರಣದಲ್ಲಿ ಇರ್ತಕ್ಕಂಥ ಅರೆ ಜಾತ್ರೆ ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ಮಾತ್ರ ಲೆಕ್ಕ ಕೊಡ್ತಾರ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಪಂಚಮಸಾಲಿ ಮಠದಲ್ಲಿ ಎಲ್ಲರ ಕಣ್ಣು ಒಂದು ಪಂಚಮಸಾಲಿ ಮಠದತ್ತ ನೆಟ್ಟಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.